ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಸೆಂಬರ್ 7ನೇ ತಾರೀಕು ಸತ್ಯಗಾಲ, ಕೊಳ್ಳೇಗಾಲ ಮತ್ತು ಯಳಂದೂರಿಗೆ ಪ್ರವಾಸ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಅವರ ಅಂಗವಾಗಿ ಸತ್ಯಗಾಲದಲ್ಲಿ ಪೂರ್ವಭಾವಿ ನೆರವೇರಿತು. ಈ ಸಂದರ್ಭ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ನಾಗ್ ಹಾಗೂ ಹನೂರು ವಿಧಾನಸಭಾ ಕ್ಷೇತ್ರ ಶಾಸಕರಾದಂತಹ ಎಂ ಆರ್ ಮಂಜುನಾಥ್, ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎರ್ ಕೃಷ್ಣಮೂರ್ತಿ ಮತ್ತು ಸಿಒ ಮತ್ತು ಚಾಮರಾಜನಗರ ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ, ತಾಲೂಕಾಡಳಿತ, DYSP ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಮತ್ತು ಸ್ಥಳೀಯ ಮುಖಂಡರುಗಳು ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿಗಳಾದಂತಹ ಮರುಸ್ವಾಮಿಯವರು ಸೇರಿದಂತೆ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ನಿವೃತ್ತ ಪೊಲೀಸ್ ಅಧಿಕಾರಿಗಳು ಅಂತ ಮರುಸ್ವಾಮಿಯವರು ನಿರ್ಮಿಸಿರುವಂತಹ ಶಾಲಾ ಉದ್ಘಾಟನೆಗೆ ಕಳೆದ 1 ವರ್ಷದಿಂದಲೂ ಮುಖ್ಯಮಂತ್ರಿಗಳ ಕೈ ಉದ್ಘಾಟನೆ ಮಾಡಲಾಗಿದೆ. ಇಲ್ಲ ಸರ್, ಯಾವಾಗಲೂ ಕೊನೆಯ ಟೈಮ್ನಲ್ಲಿ ಬರ್ತಾರೆ ಸರ್. ಗ್ರಾಮ ಸನ್ಮಾನ ಅಂತ ಒಂದು ಮಾಡ್ತಾರೆ ಸರ್ ಗ್ರಾಮಸ್ಥರು. ಅದಕ್ಕೆ ಈಗಲೇ ಅಡ್ವಾನ್ಸ್ ಆಗಾದ್ರೆ ನಮಗೂ ಅನುಕೂಲ ಆಗುತ್ತೆ. ಸ್ಟೇಜ್ ಮೇಲೆ ಇದ್ದಾಗ ಕೇಳಿದ್ದಾರೆ ಸರ್, ಅವಾಗ ಒಂದು ಲಕ್ಷ ಕ್ರಿಯೇಟ್ ಆಗುತ್ತೆ ಜನರಲ್ಲಿ. ಒಂದೇ ಸರ್ ಅಷ್ಟೇ. ಒಂದು ಏನು ಹೇಳಿದ್ರೆ ಒಂದೇ, ಒಬ್ಬೊಬ್ರು ಬೇರೆ ಬೇರೆ ಗ್ರೂಪ್ಸು ಅದೆಲ್ಲ ಬೇಡ, ಎಲ್ಲರೂ ಸೇರಿಸಿ ಒಂದೇ ಮಾಡಬೇಕು. ನಾವು ಆ ಹೋಮು ಈ ಹೋಮು ಅಂತ ಬೇಡ, ದಯವಿಟ್ಟು ಗ್ರಾಮದ ಪರವಾಗಿ ಒಂದೇ ಟೈಮ್ ಮಾಡಬೇಕು. ಗ್ರಾಮಸ್ಥರು ಅದರ ತೀರ್ಮಾನ ತಗೊಳ್ಳಿ. ಯಾಕಂದರೆ ನಿಮ್ಮಲ್ಲಿ ಸುಮಾರು ಕೋಮುಗಳಿವೆ, ದೊಡ್ಡವರು ಗ್ರಾಮದವರೆಲ್ಲ ಕೋಮುಗಳು ಸೇರಿ ಒಂದು ಕೋಮು ಸಂಭವನೆ ಮುಖ್ಯಮಂತ್ರಿ ಆಗ್ಬೋದಲ್ಲ. ಯಾಕಂದರೆ ಮೇಡಮ್ DC ಮೇಡಮ್ ಕಟ್ಟದಾಗಿದೆ, ನೀವು ಬೇರೆ ಗಾಲೆ ಮಾಡ್ತೀರಾ, ಗೌರವಿಸ್ತೀರಾ, ಒಂದು ಪಟ್ಟಿ ಮಾಡಿಕೊಂಡಿದ್ರೆ ಭಾಳಷ್ಟು ಜನ ಅಭಿಮಾನಿಗಳು ಬಂದ್ಬಿಡ್ತಾರೆ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತಿರ್ತೀವಿ. ಅಲ್ಲಿವರೆಗೂ ಮೂಡಲದಲ್ಲಿ ವಿಡಿಯೋಗಳನ್ನು ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ.